ಹರೇ ರಾಮ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ಸರ್ಗ 24. ಶ್ರೀರಾಮನು ತಂದೆಯ ನಿರ್ದೇಶನವನ್ನು ಪಾಲಿಸಲು ನಿರ್ಧಾರ ಮಾಡಿರುವುದನ್ನು ನೋಡಿ ಕಣ್ಣೀರುಡುತ್ತಾ ಹೇಳ್ತಾಳೆ, ಎಂದೂ ದುಃಖವನ್ನೇ ಕಂಡಿರದ ಎಲ್ಲರಿಗೂ ಪ್ರಿಯನಾದ ಧರ್ಮಾತ್ಮನಾಗಿರುವ ನನ್ನ ಮಗನೇ, ಹೇಗೆ ನೀನು ಕಾಡಿನಲ್ಲಿ ಕಂದ ಮೂಲ ಫಲವನ್ನು ತಿಂದು ಜೀವಿಸುವೆ. ಇಲ್ಲಿ ನಿನ್ನ ದಾಸಿಯರು ಕೂಡ ಮೃಷ್ಟಾನ್ನ ಭೋಜನವನ್ನು ಮಾಡುವರು. ಗುಣವಂತನಾದ ಕಾಕುಸ್ಥನನ್ನು ಪತಿಯಾದ ರಾಜನು ತ್ಯಜಿಸಿದನೆಂದು ಕೇಳಿದರೆ ಯಾರಿಗೆ ತಾನೇ ಭಯವಾಗುವುದಿಲ್ಲ. ನಿಜವಾಗಿ ಎಲ್ಲವನ್ನು ನಿರ್ಧರಿಸುವ ದೈವನೇ ಲೋಕದಲ್ಲಿ ಬಲವಂತನು. ಇಲ್ಲದಿದ್ದಲ್ಲಿ ರಾಮನಂಥವನು ಹೇಗೆ ಕಾಡಿಗೆ ಹೋಗುವಂತನಾಗುವನು. ನಾನು ನಿನ್ನ ಅಗಲಿಕೆಯ ಚಿಂತೆ ಹಾಗೂ ಶೋಕದಿಂದ ಮಳೆ ಕಾಣದೆ ಕಾಡ್ಗಿಚ್ಚಿನಿಂದ ಸುಟ್ಟ ವನದಂತಾಗಿರುವೆ. ಮಗನೇ, ಕರುವಿನ ಹಿಂದೆ ಓಡಿ ಬರುವ ಧೇನುವಿನಂತೆ ನಿನ್ನ ಹಿಂದೆಯೇ ಬರುವೆ ಎಂದಳು. ದುಃಖದಿಂದ ಆವೃತಳಾದ ತಾಯಿಯ ಆ ಮಾತನ್ನು ಕೇಳಿ ಪುರುಷೋತ್ತಮನಾದ ರಾಮನು ಹೇಳ್ತಾನೆ, ರಾಜನು ಕೈಕೇಯಿಯಿಂದ ವಂಚಿತನಾಗಿದ್ದಾನೆ. ನಾನು ಹೊರಟಿದ್ದೇನೆ, ಇನ್ನು ನೀನು ಅವನನ್ನು ಬಿಟ್ಟರೆ ಅವನು ಇರಲಾರನು. ಸ್ತ್ರೀ ತನ್ನ ಪತಿಯನ್ನು ಪರಿತ್ಯಜಿಸುವುದು ಕ್ರೂರತನವಲ್ಲವೇ? ಅದನ್ನು ಮನಸ್ಸಿನಿಂದ ತೆಗೆದುಹಾಕು. ನನ್ನ ತಂದೆ ಮಹಾರಾಜ ಎಲ್ಲಿಯವರೆಗೆ ಇರುವರೋ ಅಲ್ಲಿಯವರೆಗೆ ನೀನು ಅವರ ಸೇವೆಯನ್ನು ಮಾಡಬೇಕು. ಅದೇ ಸನಾತನ ಧರ್ಮ ಎಂದನು. ರಾಮನು ಹೀಗೆ ಹೇಳಿದಾಗ ಕೌಸಲ್ಯವು ಹಾಗೆಯೇ ಆಗಲಿ ಎಂದು ಹೇಳ್ತಾಳೆ. ರಾಮನು ಅವಳ ಮಾತಿನಿಂದ ಸುಪ್ರೀತನಾಗಿ ಹೇಳ್ತಾನೆ, ತಂದೆಯ ಮಾತನ್ನು ಪಾಲಿಸುವುದು ನನ್ನ ಹಾಗೂ ನಿನ್ನ ಕರ್ತವ್ಯವಾಗಿದೆ. ಆತನೇ ನಮ್ಮ ಸ್ವಾಮಿ, ಶ್ರೇಷ್ಠ ಗುರು, ದೇವ ಹಾಗೂ ಒಡೆನಾಗಿದ್ದಾನೆ. ನಾನು ಹೀಗೆ ಮಹಾರಣ್ಯದಲ್ಲಿ 14 ವರ್ಷ ಸಂಚರಿಸಿ ಬಂದು ನಿನ್ನನ್ನು ಯಾವ ಮಾತನ್ನು ಪ್ರೀತಿಯಿಂದ ನೆರವೇರಿಸುವೆ ಎಂದನು. ಆಗ ಮತ್ತೆ ತಾಯಿ ಅಳುತ್ತಾ, ನಾನು ಇಲ್ಲಿ ಸವತಿಯರೊಡನೆ ಇರಲಾರೆ, ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳ್ತಾಳೆ. ಆಗ ರಾಮನು ಅಳುತ್ತಲೇ ಈ ಮಾತನ್ನು ಹೇಳ್ತಾನೆ, ಜೀವ ಇರುವವರೆಗೂ ಸ್ತ್ರೀಗೆ ಪತಿಯೇ ದೇವರು, ನಿನಗೆ ಹಾಗೂ ನನಗೆ ರಾಜನೇ ಪ್ರಭುವಾಗಿರುವನು. ಆದ್ದರಿಂದ ನಾವು ನಮ್ಮನ್ನು ಅನಾಥರೆಂದು ತಿಳಿಯಬಾರದು. ಭರತನು ಧರ್ಮಾತ್ಮನಾಗಿರುವನು, ಅವನು ನಿನ್ನ ಸೇವೆಯನ್ನು ಮಾಡ್ತಾನೆ. ನಾನು ಹೊರಟ ಮೇಲೆ ತಂದೆಯವರಿಗೆ ಪುತ್ರಶೋಕ ತಟ್ಟದಂತೆ ನೋಡಿಕೊಳ್ಳಿ. ವೃದ್ಧ ರಾಜನಿಗೆ ಶೋಕದಿಂದ ಕೆಡುಕಾಗದಂತೆ ಅವರ ಹಿತದಂತೆ ನಡೆದುಕೊಳ್ಳಿ. ವ್ರತ ನಿರತಲಾಗಿದ್ದರೂ ಪತಿಯ ಸೇವೆ ಮಾಡದಿರುವ ನಾರಿ ಪಾಪಿಷ್ಟಳಾಗುವಳು. ದೇವರನ್ನು ಪೂಜಿಸದಿದ್ದರೂ ಪತಿಯ ಸೇವೆಯಿಂದ ನಾರಿ ಸ್ವರ್ಗವನ್ನು ಪಡೆಯುವಳು. ಇದೇ ಸ್ತ್ರೀಯ ನಿತ್ಯ ಧರ್ಮವಾಗಿದೆ ಎಂದು ಲೋಕದಲ್ಲಿ ವೇದ ಶ್ರುತಿಗಳಲ್ಲಿ ನಿರ್ದೇಶಿಸಲ್ಪಟ್ಟಿದೆ. ನೀನು ಅಗ್ನಿ ಕಾರ್ಯಗಳಿಂದ ದೇವತೆಗಳನ್ನು ಪ್ರಸನ್ನಗೊಳಿಸುತ್ತಾ ಬ್ರಾಹ್ಮಣ ಹಾಗೂ ಸತ್ಕರ್ಮರನ್ನು ಪೂಜಿಸುತ್ತಾ ನಿಯಮಿತವಾಗಿ ಆಹಾರ ಸೇವೆ ಪತಿ ಸೇವೆಯನ್ನು ಮಾಡುತ್ತಾ ನನ್ನ ಆಗಮನಕ್ಕಾಗಿ ಕಾಯುತ್ತಿರು. ನಾನು ಈ ಪರಮ ಕಾರ್ಯವನ್ನು ಮುಗಿಸಿ ಬಂದ ಮೇಲೆ ನಿನ್ನ ಕಾಮನೆಗಳನ್ನು ಧರ್ಮಶ್ರೇಷ್ಠ ರಾಜನು ಇದ್ದರೆ ನೆರವೇರಿಸುವೆನು ಎಂದನು. ರಾಮನ ಈ ಮಾತನ್ನು ಕೇಳಿ ಕಣ್ಣೀರಿಡುತ್ತಾ ಕೌಸಲ್ಯ ಹೇಳ್ತಾಳೆ, ಮಗನೇ, ನಿನ್ನ ನಿರ್ಧಾರವನ್ನು ನನಗೆ ಬದಲಾಯಿಸಲು ಆಗುತ್ತಿಲ್ಲ. ಹೊರಡು ಮಗನೇ, ದೇವರು ನಿನಗೆ ಒಳ್ಳೆಯದನ್ನೇ ಮಾಡಲಿ. ನೀನು ನಿನ್ನ ವ್ರತ ಪೂರ್ಣಗೊಳಿಸಿ ಪಿತನ ಋಣ ತೀರಿಸಿ ಬಂದ ಮೇಲೆ ನನಗೆ ಸುಖನಿದ್ದೆ ಹಾಗೂ ಸುಖ ದೊರೆಯುವುದು. ಭೂಮಿಯಲ್ಲಿ ದೈವದ ಗತಿ ತಿಳಿಯಲು ಕಷ್ಟ ನಿನ್ನನ್ನು ನನ್ನ ಮಾತನ್ನು ಮೀರಲು ಪ್ರೇರೇಪಿಸುತ್ತಿದೆ. ಹೋಗಿ ಕ್ಷೇಮದಿಂದ ಹಿಂತಿರುಗು, ನನ್ನನ್ನು ಸಂತೋಷಗೊಳಿಸು. ನೀನು ಕಾಡಿನಿಂದ ಹಿಂದಿರುಗಿ ಬಂದ ಮೇಲೆ ಬಂದ ಸಮಯ ಈಗಲೇ ಬರಬಲ್ಲದೇ ಎನ್ನುತ್ತಾ ದೇವಿ ಕೌಸಲ್ಯವು ವನವಾಸಕ್ಕೆ ಹೊರಡಲು ನಿಶ್ಚಯವಾಗಿರುವ ರಾಮನಿಗೆ ಸ್ವಸ್ತಿ ವಾಚನವನ್ನು ಮಾಡಲು ಬಯಸಿದಳು. ಇಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ 24 ಮುಕ್ತಾಯವಾಯಿತು.